ಬಟ್ ಸರ್ ಕರ್ಕೊಂಡೇ ಬಂದಿಲ್ಲ ಶಾಲಿನಿ ಮ್ಯಾಮ್ನ. ಶಾಲಿನಿ ಅವರು ಕೆಲಸ ಮಾಡೋರು. ಶೂಟ್ಗೆ ನಾನು ಇವತ್ತು ಕೂಡ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಗ್ರೇಟ್ಫುಲ್ ಗೈಸ್. ನಾನು ಆ್ಯಕ್ಚುಲಿ ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದು ಇವತ್ತು ಅನಿಲ್ ಸರ್ ಹತ್ರ ಅಷ್ಟೊಂದು ಮಾತಾಡಿದ್ದೀನಿ. ಬಿಂದು ನಂತು ನಿಜವಾಗ್ಲೂ ಪಾಯಿಂಟಲ್ಲಿ ನಾನು ನಿಜವಾಗ್ಲೂ ಹೊಡಿತೀನಿ. ಹಲೋ ಗೈಸ್, ಗುಡ್ ಇನ್ ದ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ಸ್ಪೆಷಲ್ ಪ್ಲೇಸ್ಗೆ ಹೊರಟಿದ್ದೀನಿ, ಶಾಲೆ ಅಂತ ಜಯನಗರಲ್ಲಿ. ಸೊ ಇದಕ್ಕೂ ಮುಂಚೆ ನಾವು ಹೋಗಿದ್ವಿ, ನಾನು ಮಮ್ಮಿ ಇಬ್ಬರು ಹೋಗಿದ್ವಿ. ಇಫ್ ಯು ರಿಮೆಂಬರ್, ಆ ವ್ಲಾಗ್ನ ನಾನು ಫಸ್ಟ್ ಹಾಕ್ಬಿಡ್ತೀನಿ ಸೊ ದಟ್ ಯು ವಿಲ್ ಗೆಟ್ ದ ಐಡಿಯಾ. ನಾನು ಅದು ಎಪಿಸೋಡ್ ರಿಲೀಸ್ ಆದಮೇಲೆ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಅದೇನು ಇನ್ನೂ ರಿಲೀಸ್ ಆಗಿದೆಯಾ ಇಲ್ವಾ ಅಂತ ನನಗೂ ಗೊತ್ತಿಲ್ಲ. ಇವತ್ತು ಹೋದಾಗ ಕೇಳಬೇಕು. ಲಾಸ್ಟ್ ಟೈಮೇ ಕೇಳಿದಾಗ ಹೇಳಿದ್ರು ದಟ್ ಎಡಿಟ್ ಎಲ್ಲ ಆಗಿ ಅಪ್ಲೋಡ್ ಆದಮೇಲೆ ನಾವು ನಿಮಗೆ ಲಿಂಕ್ ಕಳಿಸ್ತೀವಿ ಅಂತ. ಬಟ್ ಲಿಂಕ್ ಏನೂ ಬಂದಿಲ್ಲ. ಸೊ ಇವತ್ತು ಹೋದಾಗಲೂ ಕೇಳ್ತೀನಿ ಬಟ್ ಆ ಎಪಿಸೋಡ್ ಯಾವಾಗ ಬರುತ್ತೆ ಅಂತ. ಬಟ್ ದೆನ್ ಆ ಪ್ರೀವಿಯಸ್ ವ್ಲಾಗ್ ನೀವು ಆಲ್ರೆಡಿ ನೋಡಿದರೆ ನಿಮಗೆ ಐಡಿಯಾ ಇರುತ್ತೆ ದಟ್ ಏನದು ಅಂತ. ಇಟ್ಸ್ ಅ ಡಿಬೇಟ್ ಶೋ, ಲೈಕ್ ನಾಟ್ ಅ ಡಿಬೇಟ್ ರೌಂಡ್ ಟೇಬಲ್ ಅಂತ ಅದರ ಹೆಸರು. ಬಟ್ ಇಟ್ ಈಸ್ ಅಬೌಟ್ ದ ಫ್ಯೂ ಟಾಪಿಕ್ಸ್ ದಟ್ ವಿ ಡಿಬೇಟ್ ಅಬೌಟ್ ವಿತ್ ಡಿಫ್ರೆಂಟ್ ಪೀಪಲ್. ಆಯಿತಾ, ಆ ಕಡೆ 4 ಜನ, ಈ ಕಡೆ 4 ಜನ ಇರ್ತೀವಿ. ಆ್ಯಂಡ್ ಒಂದು ಟಾಪಿಕ್ ಕೊಟ್ಟಿರ್ತಾರೆ ನಮಗೆ, ಅದರ ಪ್ರೋನ್ಸ್ ಆ್ಯಂಡ್ ಕಾನ್ಸ್ ಎಲ್ಲ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಅದರದ್ದು ಒಂದು ಶೂಟ್ಗೆ ನಾನು ಇವತ್ತು ಕೂಡ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದಿಸ್ ಡೇ. ಆಯಿತಾ, ಫಸ್ಟ್ ಡೇ ಹೋಗಬೇಕಲ್ಲೇ ನಾನು ಫುಲ್ ಎಕ್ಸೈಟೆಡ್ ಆಗಿ ಎಷ್ಟು ಥ್ರೂ ಔಟ್ ದ ಡೇ ಅಲ್ಲಿ ಇರಬೇಕಾದ್ರೆ ಐ ವಾಸ್ ಸೋ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್. ಆಯಿತಾ, ಪ್ರೊಡಕ್ಷನ್ಗಾಗಿರ್ಬೋದು, ಶಾಲಿನಿ ಮ್ಯಾಮ್ಗಾಗಿರ್ಬೋದು, ಅವರೇ ನಮ್ಮನ್ನ ಕರೆದಿದ್ದು. ಸೊ ಅವ್ರಿಗೆ ಫಸ್ಟ್ ಆಫ್ ಆಲ್ ಆ್ಯಂಡ್ ಅಲ್ಲಿ ಸಿಕ್ಕಂಥ ಊಟ, ಫಾರ್ ಎವ್ರಿಥಿಂಗ್ ಐ ವಾಸ್ ಸೋ ಗ್ರೇಟ್ಫುಲ್ ಅಬೌಟ್. ಆ್ಯಂಡ್ ಟುಡೇ ಅಗೇನ್ ವಿ ಗೋ ದೇರ್. ಐ ಆಮ್ ಸೋ ಗ್ರೇಟ್ಫುಲ್ ಟುಡೇ ಆಲ್ಸೋ. ಐ ಆಮ್ ಸೋ ಹ್ಯಾಪಿ ಆಲ್ಸೋ ದಟ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ನನಗೆ ಇನ್ನೊಂದು ಚಾನ್ಸ್ ಸಿಗ್ತಾಯಿದೆ ಅಂತ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ 2 ಶೋಸ್ ಇವತ್ತು. ಅವತ್ತು ನಾನು ಒಂದು, ಮಮ್ಮಿ ಒಂದು ಮಾಡಿದ್ವಿ. ಇವತ್ತು 2 ಟಾಪಿಕ್ನಲ್ಲಿ ನಾನು ಇರ್ತೀನಿ. ಆ್ಯಂಡ್ ಒಂದು ಶೂಟು 11 to 1 o'clock ಇರುತ್ತೆ. ಇನ್ನೊಂದು ಶೂಟು ಐ ಥಿಂಕ್ 3 to 4 ಇರುತ್ತೆ, ಅಥವಾ 2 to 4 ಇರುತ್ತೆ. ಸೊ 2 hours ಒಂದು ಟಾಪಿಕ್ಗೂ ಇರುತ್ತೆ. ಆ್ಯಂಡ್ ಟೈಮ್ 11:05. ನಾನು ಇನ್ನೂ ರೀಚ್ ಆಗಿಲ್ಲ. ಲೈಕ್ ನಾನು ಎಲ್ಲ ಕೆಲಸ ಮುಗಿಸಿ, ಮಮ್ಮಿಗೂ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಎಲ್ಲನೂ ಮುಗಿಸಿ ಹೊರಡೋ ಅಷ್ಟರಲ್ಲೇ 10:35 ಆಗೋಯಿತು. ಅದರಲ್ಲೂ ನನ್ನ ಮಮ್ಮಿದು ಮಾತ್ರೆ ಎತ್ತಿಡೋದೇ ಮರ್ತೋಗ್ಬಿಟ್ಟೆ. ಸೊ ನಿಮಗೆ ಇವಾಗ ಕೊಡ್ತಾ ಇದ್ದಾನೆ ಮಾತ್ರ. ಅವನೇ ಇವತ್ತು ಕರ್ಕೊಂಡು ಹೋಗಿದ್ದ ಮಮ್ಮಿನ ಹಾಸ್ಪಿಟಲ್ಗೆ. ಆ್ಯಂಡ್ ನಿನ್ನೆ ಸಾಯಂಕಾಲನೂ ಅವನೇ ಕರ್ಕೊಂಡು ಹೋಗಿದ್ದ. ನಿನ್ನೆ ವ್ಲಾಗಲ್ಲಿ ನಾನು ನಿಮ್ಗೆ ಹೇಳಿದೆ ದಟ್ ಐ ಆಮ್ ಟೇಕಿಂಗ್ ಅ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ದಟ್ ಮೈ ಬ್ರದರ್ಸ್ ಹ್ಯಾವ್ ಜಸ್ಟ್ ಟೇಕನ್ ಅ ಬ್ಯಾಕ್ ಸೀಟ್ ಆ್ಯಂಡ್ ದೇ ಆರ್ ಎಂಜಾಯಿಂಗ್ ದ ರೈಡ್ ಅಂತ. ಸೊ ಅದಕ್ಕೇ ನೆನ್ನೆ ನಾನು ಡಿಸೈಡ್ ಮಾಡಿದೆ ದಟ್ ಐ ಶುಡ್ ಗಿವ್ ಅಪ್, ಅಟ್ಲೀಸ್ಟ್ ಐ ಶುಡ್ ಗಿವ್ ದೆಮ್ ಲಿಟಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ಅದಕ್ಕೇ ಇವತ್ತು ಅವನ್ನೇ ಕರ್ಕೊಂಡು ಹೋಗೋಕೆ ಹೇಳಿದೆ. ನೆನ್ನೆ ಸಾಯಂಕಾಲನೂ ಅವನ್ನೇ ಕರ್ಕೊಂಡು ಹೋಗೋಕೆ ಹೇಳಿದೆ. ಸೊ ಇವಾಗ ಅವನೇ ಕರ್ಕೊಂಡೋಗಿ ಬಂದು ಬ್ರೇಕ್ಫಾಸ್ಟ್ ಮಾಡಿಸಿ ಮಾತ್ರೆ ಕೊಡ್ತಾಯಿದ್ದಾನೆ. ವೀಡಿಯೋ ಕಾಲ್ ಮಾಡಿ ಕೇಳಿದೆ ಯಾವ್ಯಾವ ಮಾತ್ರೆ ಕೊಡಬೇಕು ಅಂತ. ನನಗೂ ಗೊತ್ತಿಲ್ಲ, ಲಿಸ್ಟ್ ನೋಡಿದ್ರೇ ನನಗೂ ಗೊತ್ತಾಗುತ್ತೆ. ಬಟ್ ದೆನ್ ಅವನೇ ನೋಡ್ಬಿಟ್ಟು ಕೊಡ್ತೀನಿ ಅಂತ ಅಂದ. ಸೊ ನನಗೂ ಇಲ್ಲಿ ಮನಸ್ಸೆಲ್ಲ ಅಲ್ಲೇ ಇದೆ ದಟ್ ಏನು ಮಾಡ್ತಾಯಿದ್ದಾರೋ ಮಮ್ಮಿ, ನಿದ್ದೆ ಮಾಡ್ತಾರೋ ಇಲ್ವೋ, ಜ್ವರ ಬರುತ್ತೋ ಇಲ್ವೋ, ಇನ್ನೂ ಸುಸ್ತು ಫೀಲ್ ಮಾಡ್ತಾಯಿದ್ದಾರೋ ಇಲ್ವೋ ಅಂತ. ಬಿಕಾಸ್ ಬೆಳಗ್ಗೆನೂ ಸುಸ್ತು ಫೀಲ್ ಮಾಡ್ತಾಯಿದ್ರು. ಆ್ಯಂಡ್ ಇವತ್ತು ಹೋಗಿ ಒಂದು ಡೋಸ್ ಹಾಕ್ಸ್ಕೊಂಡು ಬಂದರು. ಆ್ಯಂಡ್ ಡಾಕ್ಟರ್ ನೆನ್ನೆ ಕೇಳಿದ್ದಕ್ಕೆ ಹೇಳಿದ್ರಂತೆ ದಟ್ ಸುಸ್ತು ಸ್ವಲ್ಪ ದಿನ ಇದ್ದೇ ಇರುತ್ತೆ, ಮೆಡಿಸಿನ್ ಕಂಪ್ಲೀಟ್ ಆಗಬೇಕು, ನೀವು ಚೆನ್ನಾಗಿ ರೆಸ್ಟ್ ಮಾಡಬೇಕು, ಆ್ಯಂಡ್ ಟ್ರಾವೆಲ್ ಮಾಡಬಾರ್ದು, ಹೊಗೆಲೆಲ್ಲ ಹೋಗಬಾರ್ದು ಅಂತ ಏನು ಹೇಳಿದ್ದಾರೆ ಅದೆಲ್ಲ ನೀವು ಫಾಲೋ ಮಾಡಬೇಕು, ಆವಾಗಲೇ ಅದು ಕಮ್ಮಿ ಆಗೋದು ಅಂತ ಹೇಳಿದಾರಂತೆ. ಸೊ ಬೇಜಾರಾಗುತ್ತೆ ಗುರು, ಲೈಕ್ ನಿಜ ಬೇಜಾರಾಗುತ್ತೆ ಮಮ್ಮಿನ ಆ ಥರ ನೋಡೋದಕ್ಕೆ. ಸೊ ಐ ಡೋಂಟ್ ನೋ ವೆನ್ ಶಿ ವಿಲ್ ಗೆಟ್ ಆಲ್ ನಾರ್ಮಲ್ ಅಂತ. ಬಟ್ ಫಿಂಗರ್ಸ್ ಕ್ರಾಸ್ ದಟ್ ಶಿ ವಿಲ್ ಸೂನ್ ಅಂತ. ಇವಾಗ ಲಾಲ್ಬಾಗ್ ಕ್ರಾಸ್ ಮಾಡಿದ್ದೀವಿ ನಾವು. ಸೊ ಹೋಪ್ಫುಲಿ ವಿ ವಿಲ್ ರೀಚ್ ಅಟ್ಲೀಸ್ಟ್ ಇನ್ 5-10 minutes. ಅವ್ರು ಕಾಲ್ ಮಾಡೋಷ್ಟರಲ್ಲಿ ನಾವು ರೀಚ್ ಆದರೆ ಸಾಕು. ಆ್ಯಂಡ್ ಆಲ್ಸೋ ಫಸ್ಟ್ ಟೈಮ್ ವ್ಲಾಗ್ ಮಾಡಬೇಕಾದ್ರೆ ನನಗೆ ಶಾಲಿನಿ ಮ್ಯಾಮ್ ಮುಂದೆ ಹೆಂಗಪ್ಪ ಕ್ಯಾಮ್ರಾ ಇಟ್ಕೊಂಡು ಹೋಗೋದು ಅಂತ ಅನ್ನಿಸ್ತಾಯಿತ್ತು. ಟುಡೇ ನೌ ದಟ್ ಐ ನೋ ಹರ್ ಅ ಲಿಟಲ್ ಬಿಟ್, ಅಟ್ ಲೀಸ್ಟ್ ಐ ವಿಲ್ ಟ್ರೈ ಆ್ಯಂಡ್ ಅವ್ರ ಹತ್ರ ಕ್ಯಾಮ್ರಾ ಮುಂದೆ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಐ ಡೋಂಟ್ ನೋ ಹೌ ಐ ವಿಲ್ ಡೂ ಇಟ್. ಬಟ್ ಎಲ್ಲ ಥರದ ಧೈರ್ಯವನ್ನು ಗ್ಯಾದರ್ ಮಾಡಿ ಇವತ್ತು ನಾನು ಅವ್ರನ್ನ ನನ್ನ ವ್ಲಾಗಲ್ಲಿ ಮಾತಾಡಿಸ್ತೀನಿ. ನೋಡೋಣ ಹೇಗೋಗುತ್ತೆ. ಐ ಆಮ್ ಸೋ ಎಕ್ಸೈಟೆಡ್ ಫಾರ್ ಟುಡೇ. ಲೆಟ್ಸ್ ಗೋ ಗೈಸ್. ಐ ಹ್ಯಾವ್ ರೀಚ್ಡ್ ಆ್ಯಂಡ್ ಲೇಟ್ ಆಗಿದೆ, ಬಟ್ ಟೆರಿಬಲಿ ಲೇಟ್ ಅಲ್ಲ. ಇನ್ನು 1 ಪರ್ಸನ್ಗೆ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಮಂಜುಳಾ ಮ್ಯಾಮ್, ನಮ್ಮಮ್ಮ ಒಂದೇ ಟೀಮಲ್ಲಿ ಇದ್ರು ಲಾಸ್ಟ್ ಟೈಮ್. ಈ ಸಲ ನಾನು ಮಂಜುಳಾ ಮ್ಯಾಮ್ ಆಪೋಸಿಟ್ ಇಲ್ಲ, ಸೇಮ್ ಟೀಮೇ. ಇಲ್ಲ ನೀವು ಈ ಕಡೆ, ನಾನು ಈ ಕಡೆ. ಹೌದಾ, ಮತ್ತೆ ಈ ಕಡೆ ಕುತ್ಕೊಳ್ಳೋಕೆ ಹೇಳಿದ್ರಲ್ಲ. ಇಲ್ಲ, ಈ ಕಡೆ, ನೀವು ಆ ಕಡೆ ಕುತ್ಕೋತೀರ. ಹೌದಾ, ಹಾಗಾದ್ರೆ ಬಿಂದು ನಂತು ನಿಜವಾಗ್ಲೂ ಪಾಯಿಂಟಲ್ಲಿ ನಾನು ನಿಜವಾಗ್ಲೂ ಹೊಡಿತೀನಿ. ಹೆಂಗೆ ಆನ್ಸರ್ ಮಾಡ್ತಾರೆ ನೋಡೋಣ, ಯಾರು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅಂತೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ. ಎಪಿಸೋಡಲ್ಲಿ ನೋಡ್ಬೇಕು ನೀವು. ಎಪಿಸೋಡಲ್ಲಿ ನೋಡಬೇಕು ನೀವು. ನಾನು ಬಂದು ಯಾವುದು ಟೀಮ್ ಬಂದು ಕಿಡ್ಸು.
ಇಲ್ಲ ಕಿಡ್ಸ್ ನಿಮ್ದು, ಪೇರೆಂಟ್ಸ್ ನಂದು. ಅದೇ ಈಗ ನೀವು ಯಾವ್ದ್ರಲ್ಲಿ ಇರೋದು? ಕಿಡ್ಸ್ ಪ್ರೋ ಕಿಡ್ಸ್ ಇರೋದು, ಅಂದ್ರೆ ಕಿಡ್ಸ್ ಅಂದ್ರೆ ನೀವು ಪೇರೆಂಟ್ಸ್ ಬರ್ತೀರಾ, ನಾವು ಪೇರೆಂಟ್ಸ್ ಟೀಮ್ ಅಲ್ಲಿ ಇರೋದು. ಹಾಗಾಗಿ ನಾವು ಪೇರೆಂಟ್ಸ್ ಎಷ್ಟು ಸಫರ್ ಮಾಡ್ತೀವಿ ಅಂತ ಮಕ್ಕಳಿಗೆ ಖಂಡಿತ ಅರಿವು ಮೂಡಿಸ್ತೀನಿ ನಾನು. ನಾವು ಅಮ್ಮನೂ ಹಾಕ್ಬೇಕಾಗಿರೋ ಪಾಯಿಂಟ್ ನ ಇವತ್ತು ಮಂಜುಳಾ ಮ್ಯಾಮ್ ಹಾಕಿ ಗುಮ್ತಾರೆ ನಮ್ಮನ್ನ. ಇವ್ರಿಗೆ ನಮ್ಮ ಹಾರ್ಡ್ ವರ್ಕ್ ಇವತ್ತು ಗೊತ್ತಾಗ್ಲೇಬೇಕು. ಸೊ ತಿಳಿಸ್ತೀನಿ, ನೀವು ಖಂಡಿತ ಎಪಿಸೋಡ್ ಅಲ್ಲಿ ನೋಡಿ ನಾವು ಹೆಂಗೆ ಆಪೋಸಿಟ್ ಅಲ್ಲಿ ನಾವಿಬ್ರು ಹೆಂಗೆ ವಾದ ವಿವಾದ ಮಾಡ್ತೀವಿ ಅಂತ ನೀವು ನೋಡ್ಬೇಕು. ಬಿಂದು ಚೆನ್ನಾಗಿ ಮಾಡ್ತಾರೆ, ಬಟ್ ನಾನು ಆದಷ್ಟು ಬಿಟ್ಕೊಡಲ್ಲ. ಯಾಕೆ ನಮ್ಗೆ ತುಂಬಾ ಕಷ್ಟ ಇದೆ. ಸೊ ಬಿಂದು ಕೂಡ ಸೇಮ್ ನನ್ನ ಮಗಳ ಹತ್ತತ್ರನೇ ಬರ್ಬೋದು ಏಜಲ್ಲಿ. ಸೊ ಹಾಗಾಗಿ ನನ್ನ ಮಗಳ ಮೇಲಿರೋದು, ಈಗಿನ ಯೂತ್ಸ್ ಮೇಲಿರೋದೆಲ್ಲ ಬಿಂದು ತಗೊಳ್ತೀವಿ. ಎಲ್ಲರಿಗೂ ಹಾಕ್ಬಿಡ್ತಾರೆ ಮ್ಯಾಮ್. ಇವಾಗ ಹೋಗೋಣ, ಸ್ಟಾರ್ಟ್ ಆಗೋಕೆ ಮುಂಚೆ, ಸ್ಟಾರ್ಟ್ ಆಗಿ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಸಿಗ್ತೀವಿ ನಾವು. ರೂಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಲೈಫ್ ಡಿಸಿಷನ್ಸ್ ಮಾಡೋಣ. ಅಂದ್ರೆ ಈ ಕೆಲವು ನಮ್ಮ ಎಪಿಸೋಡ್ ಶೂಟಿಂಗ್ ಆಯ್ತು, ಊಟನೂ ಆಗೋಯ್ತು. ಮಂಜುಳಾ ಮ್ಯಾಮ್ ಸುಮ್ಮನೆ ನಮ್ಮನ್ನ ಟೈಮ್ ಪಾಸ್ ಮಾಡಿಸಿ ಇಷ್ಟೊತ್ತರೆಗೂ ರೋಡಲ್ಲಿ ನಿಲ್ಸ್ಕೊಂಡಿದ್ರು. ಎಂತ ಸುಳ್ಳು, ನನ್ನನ್ನ ನಿಲ್ಲಿಸ್ಕೊಂಡು ನಾನು ನಿಲ್ಲಿಸಿದೀನಿ ಅಂತ ಹೇಳ್ತಿದ್ದಾರೆ. ಚೆನ್ನಾಗಾಯ್ತು, ನಂದು ಮುಗೀತು. ಇವ್ರು ಇನ್ನೂ ಒಂದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇರೋದ್ರಲ್ಲೆಲ್ಲ ಇವರೇ ಇರ್ತಾರೆ. ಇಲ್ಲ ನೆಕ್ಸ್ಟ್ ಒಂದ್ರಲ್ಲಿ ಮಾತ್ರ ನಾವು ಇರ್ತೀವಿ. ಈಗ ನಾನು ಹೊರಡ್ತಿದ್ದೀನಿ, ಅದಕ್ಕೆ ಬಾಯ್ ಮಾಡೋಣ ಅಂತ ನಾವಿಲ್ಲಿ 3:15 ಗಂಟೆಯಿಂದ ನಿಂತಿದ್ವಿ. ಬಾಯ್. ನಮ್ಮದು 2 ಎಪಿಸೋಡ್ ಶೂಟಿಂಗ್ ಜಸ್ಟ್ ಮುಗೀತು. ಟೈಮ್ ಇವಾಗ ಆಲ್ಮೋಸ್ಟ್ 6:05. ನಾನು ಹೊರಡಬೇಕು. ನಾನು ನಿಮ್ಗೆ ಹೇಳಿದ್ದೆ ಶಾಲಿನಿ ಮ್ಯಾಮ್ ಅವ್ರ ಹತ್ರ ಮಾತಾಡ್ಸ್ತೀನಿ ಈ ಸಲ, ಬಿಕಾಸ್ ಲಾಸ್ಟ್ ಟೈಮ್ ನಾನು ಒಂದು ಸ್ವಲ್ಪ ನರ್ವಸ್ ಆಗಿಬಿಟ್ಟೆ ಅವ್ರನ್ನ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕೆ. ಈ ಸಲ ಮಾತಾಡ್ಸ್ತೀನಿ ಅಂತ, ಬಟ್ ಸರ್ ಕರ್ಕೊಂಡೇ ಬಂದಿಲ್ಲ ಶಾಲಿನಿ ಮ್ಯಾಮ್ನ. ಶಾಲಿನಿ ಅವರು ಕೆಲಸ ಮಾಡೋರು, ಬ್ಯುಸಿಯಾಗಿರ್ತಾರೆ, ಎಲ್ಲಾದ್ರೂ ಕೆಲಸ ಇರುತ್ತೆ. ನಮಗೆ ಕೆಲಸ ಇಲ್ಲ, ಅದಕ್ಕೆ ಇಲ್ಲಿ ಬಿಟ್ಟಿದ್ದಾರೆ. ನೋಡ್ಕೊಳ್ಳಿ. ಲ್ಯಾಪ್ಟಾಪ್ ರಿಫ್ಲೆಕ್ಷನ್ ಆ್ಯಕ್ಚುಲಿ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ನಾವು ಆಫೀಸ್ ಕೆಲಸ ಮಾಡ್ತಾ ಇದ್ದೀವಿ. ನಾವು ಹೆಂಗೋ ಮಾಡ್ಬೇಕಲ್ಲ, ಕಸ ಗುಡಿಸ್ಕೊಂಡು ಟೇಬಲ್ ಒರೆಸ್ಕೊಂಡು. ಅಯ್ಯೋ ಇಲ್ಲ, ಲ್ಯಾಪ್ಟಾಪ್ ತೆಗೆದ್ಬಿಟ್ಟು ಈಗ ಓಡಿಸ್ತೀವಿ ನಮ್ಮ. ಏನು ಕ್ವೆಶನ್ಸ್ ಕೇಳ್ತಾ ಇದ್ದಾರೆ. ಅಲ್ಲದೆ ನಾವು ಹೇಳಿದ್ರಲ್ಲ, ಕಸ ಗುಡ್ಸ್ಕೊಂಡ ಓಡಿಸ್ಕೊಂಡು ಅಂತ ಲ್ಯಾಪ್ಟಾಪ್ ಅಲ್ಲೇ ಓಡಿಸ್ತಾರೆ ಥ್ರೂ ಆನ್ಲೈನ್ ಅಂತ. ಸರಿ, ಏನು ಸಮಾಚಾರ? ಯಾವ ಮೂವಿನಲ್ಲಿ ಮಾಡ್ತಾ ಇದ್ದಾರೆ ಇವಾಗ? ಕ್ಯೂರಿಯಾಸಿಟಿ. ಈಗ ಶಂಕರಾಭರಣ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಆಮೇಲೆ ತೆಲುಗುನಲ್ಲಿ ಲೆನಿನ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಅಖಿಲ್ ಅಕಿನೇನಿ ಜೊತೆ. 2 ಒಳ್ಳೆ ಸಿನಿಮಾ. ನಿನ್ನೆ ಶೂಟಿಂಗ್ ಮುಗಿಸ್ಕೊಂಡು ಬಂದೆ ಶಂಕರಾಭರಣ. ತಿರ್ಗಾ ನಾಳೆ ಬೆಳಗ್ಗೆ ಹೋಗ್ಬೇಕು. ಇದಕ್ಕೋಸ್ಕರ ಬಂದೆ. ಪಾಪ ನೀವೆಲ್ಲ ಬರ್ತೀನಿ ಅಂತ ಹೇಳಿದ್ರಿ. ನಿಮ್ಮನ್ನೆಲ್ಲ ನಾವು ನೋಡ್ಕೋಬೇಕು ತಾನೆ ಚೆನ್ನಾಗಿ. ನೆಕ್ಸ್ಟ್ ಟೈಮ್ ಕರೆದ್ರೆ ಅನಿಲ್ ಸರ್ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ? ನಾವು ಹೇಳಲ್ಲಪ್ಪ, ನೀವು ಕರೆಯೋದೇ ಹೆಚ್ಚು. ನಾವು ಯಾಕೆ ಹೇಳೋಣ ಆ ಥರ? ನೀವುಗಳು ಬರೋದೇ ನಮ್ಮದು ಪ್ರೋಗ್ರಾಮ್ ಓಡುತ್ತೆ, ನಮ್ಮದು ಕೆಲಸ ಓಡುತ್ತೆ. ಸೊ ಹಾಗಾಗಿ ನಿಮಗೋಸ್ಕರ ನಾನು ಅವರು ಶೂಟಿಂಗ್ ಕೇಳಿದ್ರು, 5ನೇ ತಾರೀಕು ಕೊಡಿ ಪ್ಲೀಸ್ ಅಂತ. ಸರ್ ನಾನು ತುಂಬ ಬ್ಯುಸಿ ಇದ್ದೀನಿ, ನಂದು ಶೂಟಿಂಗ್ ಇದೆ ಅಂದ್ಬಿಟ್ಟು ಬಂದು ತಿರ್ಗಾ ನಾಳೆ ಬೆಳಗ್ಗೆ ಹೊರಡ್ತಾ ಇದ್ದೀನಿ. ಎಲ್ಲಿ ಸರ್ ಶೂಟಿಂಗ್? ಮಂಗಳೂರಲ್ಲಿ. ಇಲ್ಲಿಂದ ಮಂಗಳೂರು ಹೋಗ್ಬೇಕಾ? ಮಂಗಳೂರು ಹೋಗಿ ಮಂಗಳೂರಿಂದ ಉಜ್ರೆ, ಅಲ್ಲಿಂದ 2 ಅವರ್ಸ್ ತಿರ್ಗಾ ಜರ್ನಿ. ಅದು ಮುಗಿಸ್ಕೊಂಡು ತಿರ್ಗಾ ನಾಡಿದ್ದು ಬೆಳಗ್ಗೆ ತಿರ್ಗಾ ಬರಬೇಕು. ತಿರ್ಗಾ ಇಲ್ಲಿ ಮದುವೆ ಇದೆ. ಸೊ ಹಿಂಗೆ ಫುಲ್ ಮದುವೆ ಸೀಸನ್. ಹೆಂಗೋ ಕುಂಡ್ಕೊಂಡು ತೆವಲ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ನಾನು ತುಂಬ ಖುಷಿಯಾಗಿ ಬಂದೆ ಇವತ್ತು. ಶಾಲಿನಿ ಮ್ಯಾಮ್ ಇರ್ತಾರೆ, ನಾನು ಮಾತಾಡ್ಸ್ಬೋದು ಅಂತ. ಬಟ್ ಸರ್ ಸಿಕ್ಕಿದ್ರು. ಪಾಪ ಬ್ಯೂಟಿ ನೋಡಕ್ಕೆ ಬಂದರು, ಜೀಸ್ ಸಿಕ್ಕಾಕೊಂಡೆ. ಬಟ್ ನಿಮ್ಮನ್ನ ನೋಡಿದ್ದು ಖುಷಿ ಇದೆ ಸರ್. ನೀವು ಆದರೂ ಸಿಕ್ಕಿದ್ರಲ್ಲ ಅಟ್ಲೀಸ್ಟ್. ಸೊ ಖುಷಿ ಇದೆ ನಿಮ್ಮನ್ನ ನೋಡಿದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ನಿಮಗೆ ಹೇಳಬೇಕು, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆ್ಯಕ್ಚುಲಿ ವೆಲ್ಕಮ್. ಥ್ಯಾಂಕ್ ಯು. ಅದ್ಭುತವಾದ ಪ್ರತಿಭೆಯೊಬ್ಬರು ನಮ್ಮ ಮುಂದೆ ಇದ್ದಾರೆ. ನಾನು ನೋಡಿ, ನೀವ್ರನ್ನೆಲ್ಲ ಬರೀ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ತೀರಾ. ನಾನು ಇದು ಇಟ್ಕೊಳ್ಳಿ ಚೂರು, ಬೆಳಕು ಬಿಡೋಣ. ಅಲ್ಲ ಇದು ಮೇಲೆ ಕವರ್. ಹಾಂ ನೋಡಿ, ತುಂಬ ಭಯಾನಕ ಕಾಣಿಸ್ತಿಲ್ಲ, ತುಂಬ ಭಯಾನಕ ಬೆಳಕಾಗೋಯ್ತು ಅಲ್ವಾ ದೂರದಲ್ಲಿ. ಹೇಳಿ ಚೇತನ್ ಅವ್ರ, ಏನು ಸಮಾಚಾರ? ಏನು ಇಲ್ಲ, ಅದ್ಭುತವಾಗಿ ಮಾತಾಡಿದ್ರಿ. ಧನ್ಯವಾದ. ಒಳ್ಳೆ ಇನ್ಪುಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಡಿಬೇಟ್ಗೆ ಚೆನ್ನಾಗಿ ಮಾಡ್ತೀವಿ. ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ತಲೆ ಮೇಲೆ, ನಮ್ಮ ಮೇಲೆ ಇರಲಿ. ನೆಕ್ಸ್ಟ್ ತುಂಬ ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ಚೇತನ್ ಅವರು ಈಸ್ ಪಾರ್ಟಿಸಿಪೇಟಿಂಗ್ ಇನ್ ದ ಡಿಬೇಟ್, ಚೀಟರ್ಸ್ ಆ್ಯಂಡ್ ಗೆಟಿಂಗ್ ಚೀಟೆಡ್ ಆನ್ ಅಂತೆ. ಆ್ಯಂಡ್ ಚೇತನ್ ಇಸ್ ಅ ಚೀಟರ್. ರೈಮ್ ಆಗುತ್ತೆ ನೋಡಿ. ಚೀಟರ್ ಅಂದ್ಬಿಟ್ಟು ಸಾಲ ಕೊಟ್ಟಿರೋರೆಲ್ಲ ಬಂದ್ಬಿಡ್ತಾರೆ. ಅಪಾರ್ಥ ಮಾಡ್ಕೋಬೇಡಿ, ಅವ್ರು ಬರೀ ಡಿಬೇಟ್ಸಲ್ಲೇ ಅದ್ರ ಪರ ಇದ್ದಾರೆ ಅಷ್ಟೇ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ಬಿಟ್ಟು ನಾವು ಹೊರಡೋದ್ರಿಂದ ಬಾಯ್. ಒಳ್ಳೇದಾಗಲಿ. ಚೇತನ್ ಅವ್ರ ಪೇಜ್ ನಾನು ಟ್ಯಾಗ್ ಮಾಡಿದ್ದೀನಿ. 100K ಓಡ್ಲಿ. ಚೇತನ್ ಅವ್ರ ಆಶೀರ್ವಾದ ನಮ್ಮ ತಲೆ ಮೇಲೆ ಇರಲಿ. ಆ್ಯಂಡ್ ಆಲ್ಸೋ ಚೇತನ್ ಅವ್ರ ಪೇಜ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಫಾಲೋ ಮಾಡಿ. 100K ಆಗಲಿ ಬೇಗ. ಧನ್ಯವಾದ. ನಾವು ಯಾವಾಗಾದ್ರು ಕೊಲಾಬರೇಟ್ ಮಾಡೋಣ. ಮಾಡೋಣ ಅಲ್ಲ? ಕೊಲಾಬ್ ಮಾಡೋಣ. ನಾವು ಹಿಂಗೆ ಬಂದು ಹೊರಟೋಗ್ತೀವಿ.
ಗೈಸ್ ನಾನು ಆ್ಯಕ್ಚುಲಿ ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದು ಇವತ್ತು ಅನಿಲ್ ಸರ್ ಹತ್ರ ಅಷ್ಟೊಂದು ಮಾತಾಡಿದ್ದೀನಿ. ನನಗೆ ನಂಬಕ್ಕಾಗ್ತದೆ ಅದು ನಾನು ಮಾತಾಡಿದ್ದೀನಿ ಅಂತ. ಸೊ ಯು ಹ್ಯಾವ್ ಟು ಅಪ್ರಿಷಿಯೇಟ್ ಮೈ ಗಟ್ಸ್ ಆ್ಯಂಡ್ ಎಫರ್ಟ್ಸ್. ಆ್ಯಂಡ್ ಅದಾದಮೇಲೆ ಎಷ್ಟೊಂದು ಜನ ಇರ್ಬೇಕಾದ್ರೆ ನನ್ನ ಕ್ಯಾಮ್ರಾ ತೆಗಿಲ್ಲ, ಎಲ್ಲ ಏನು ಅನ್ಕೊಳ್ತಾರೋ ಏನೋ ಅಂತ ಅನ್ಕೊಳ್ತಾ ಇದ್ದೆ. ನನ್ನ ಪುಣ್ಯಕ್ಕೆ ಅನಿಲ್ ಸರ್ ಹತ್ರ ಮಾತಾಡಬೇಕಾದ್ರೆ ಒಬ್ಬರು ಇದ್ದರು. ಸೊ ಐ ಥಾಟ್ ದಿಸ್ ಇಸ್ ದ ಅಪರ್ಚುನಿಟಿ, ಐ ಶುಡ್ ಜಸ್ಟ್ ರೆಕಾರ್ಡ್ ಅಂತ ಅಂದ್ಬಿಟ್ಟು ಐ ರೆಕಾರ್ಡೆಡ್. ಇಟ್ ವಾಸ್ ಸೋ ಸ್ವೀಟ್ ಆಫ್ ಹಿಮ್. ಗೊತ್ತಾ, ಯಾರು ತಾನೇ ಅಷ್ಟೆಲ್ಲ ಮಾತಾಡ್ತಾರೆ. ನನ್ನ ಚಾನಲ್ ಬಗ್ಗೆ ಹಿಂದೆ ಮುಂದೆ ಏನೂ ಗೊತ್ತಿಲ್ಲ ಅವ್ರಿಗೆ. ಬಟ್ ದೆನ್ ಇವಾಗ ನಾವು ಮನೆಗೆ ಹೋಗಬೇಕು. ಆ್ಯಂಡ್ ಆಟೋದಲ್ಲಿ ನೋಡಿದ್ರೆ 260 ರುಪೀಸ್ ಏನೋ ತೋರಿಸ್ತಾ ಇದೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಮಂತ್ರಿ ತನಕ ಮೆಟ್ರೋಲ್ಲಿ ಹೋಗ್ತೀನಿ. ಆಮೇಲೆ ಮಂತ್ರಿಯಿಂದ ಆಟೋಲ್ಲಿ ಹೋಗೋದಾ ಅಥವಾ ನಿಮಗೆ ಫ್ರೀ ಇದ್ದರೆ ಕಾಲ್ ಮಾಡಿ ಕರಿತೀನಿ. ಏನೋ ಒಂದು ಮಾಡೋಣ, ಸುಸ್ತಾಗಿ ಹೋಗಿದಾಗ ಇಲ್ಲೇ ಕಾಫಿ ಕುಡಿದ್ರೆ ಚೆನ್ನಾಗಿತ್ತು. ಸೊ ಐ ಜಸ್ಟ್ ಗೋ ಹೋಮ್. ಇವಾಗ ಮ್ಯಾಪ್ಸಲ್ಲಿ ಹಾಕೋಬೇಕು ರಾಷ್ಟ್ರೀಯ ವಿದ್ಯಾಲಯ ಇಲ್ಲಿಂದ ಹತ್ತಿರ ಅಂತೆ. ಆ ಮೆಟ್ರೋ ಸ್ಟೇಷನ್ಗೆ ಹೋಗಿ ಮನೆಗೆ ಹೋಗೋಣ ಬನ್ನಿ. ಫಸ್ಟ್ ಹೋಗಿ ಮಮ್ಮಿ ಹೆಂಗಿದ್ದಾರೆ ಅಂತ ನೋಡೋಣ. ಕಾಲ್ ಮಾಡಿ ಕೇಳ್ಕೊತಾ ಇದ್ದೀನಿ ಹೌ ಇಸ್ ಶಿ ಡೂಯಿಂಗ್ ಅದೆಲ್ಲ ಅಂತ. ಆ್ಯಂಡ್ ಶಿ ಇಸ್ ನಾಟ್ ಓಕೆ. ಸುಸ್ತಂತೂ ಸಿಕ್ಕಾಬಟ್ಟೆ ಇದೆ. ಇವಾಗ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ನೋಡೋಣ ಅಷ್ಟರಲ್ಲಿ ನಾನು ಹೋಗ್ತೀನ ಅಥವಾ ನನ್ನ ತಮ್ಮಂದ್ರೆ ಯಾರಾದರೂ ಕರ್ಕೊಂಡು ಹೋಗ್ತಾರೋ ಅಂತ. ಲೆಟ್ಸ್ ಗೋ ಹೋಮ್. ಗೈಸ್ ಐ ಕೇಮ್ ಬ್ಯಾಕ್ ಹೋಮ್. ಮನೆಗೆ ಬರೋಷ್ಟರಲ್ಲಿ ಅಮ್ಮು, ನಮ್ಮತ್ತೆ, ಚಂದು ಎಲ್ಲರೂ ಬಂದಿದ್ದರು. ಆ್ಯಂಡ್ ಗೆಸ್ ಹೂ ಫರ್ಗಾಟ್ ಟು ರೆಕಾರ್ಡ್ ಮೀ. ಫುಲ್ ಮಾತಾಡೋದ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ ನಾನು. ವ್ಲಾಗೇ ಮಾಡ್ಕೊಳ್ಳಿಲ್ಲ. ಅವ್ರು ಬಂದವಳು ಬಂದು ನಮ್ಮ ಮನೇಲಿ 2 ಬಾಟ್ಲು ದೇಬ್ಕೊಂಡು ಹೋದ್ಲು. ಅವಳೊಂಥರ ಬಾಟ್ಲು ಹುಚ್ಚಿ. ಹೊಸದಾಗಿರೋ ಬಾಟ್ಲುಗಳನ್ನ ಅವ್ಳ ಮನೇಲಿ ಇಟ್ಕೊಳ್ಳೋಕೆ ಇಷ್ಟ. ನಮ್ಮ ಮನೇಲಿರೋ ಗ್ಲಾಸ್ ಬಾಟ್ಲನ್ನು ತೊಗೊಂಡೋಗವ ಏನಂತೆ ಅಂತ ನಾನು ಕೊಟ್ಟು ಕಳಿಸಿದೆ. ಆ್ಯಂಡ್ ಇಲ್ಲಿ ನೋಡಿ, ಇದು ತೋರಿಸ್ತೀನಿ. ಪೇಷಂಟ್ ಮೇಡಮ್ ಅವರೇ ಹೆಂಗಿದ್ದೀರಾ, ಏನು ಸಮಾಚಾರ? ನೋಡಿ ಹೆಂಗಿದ್ದೇವೆ. ಇನ್ನೂ ಸುಸ್ತು ಕಮ್ಮಿ ಆಗಿಲ್ಲ. ಜ್ವರ ಬಿಟ್ಟು ಬರ್ತೈತೆ. ಮೆಡಿಸನ್ ಬೆಳಗ್ಗೆ ಸಾಯಂಕಾಲ ಹೋಗಿ ತೊಗೊಂಬರ್ತಾಯಿದ್ದೀನಿ. ಇನ್ನೇನು ಹೇಳೋಣ ನಮ್ಮ ಕತೆ ಎಲ್ಲ ಬೇಕು. ಮನೇಲಿರೋದು ಬೆಟ್ರಾ ಆಸ್ಪತ್ರೆ ಇರೋದು ಬೆಟರ್ ಅನ್ಸುತ್ತಾ? ಎರಡೂ ಬೆಟರು. ಎರಡೂ ಅಷ್ಟೇ. ಆದರೆ ಯಾವ್ದು ಬೆಟರ್? ಅದೇ, ಇಲ್ಲೋ ಮನ್ಗಿರ್ತೀನಿ ಅಲ್ಲೋ ಮನ್ಗಿರ್ತೀನಿ. ಏನಂದರೆ ಅಲ್ಲಿದ್ರೆ ನಿಮಗೆ ಕೆಲಸ, ಇಲ್ಲಿದ್ರೆ ಸ್ವಲ್ಪ ಈಸಿ. ಓಕೆ, ನೀನು ಎಲ್ಲಿದ್ರು ನಮಗೆ ಕೆಲಸನೇ ಮಮ್ಮಿ. ಅದೊಂದು ಡಿಫ್ರೆಂಟಾಗಿ ಹೇಳ್ತವ್ರು. ಏನೋ ಇಲ್ಲಿದ್ರೆ ಮಾತ್ರ ಕೆಲಸ, ಅಲ್ಲಿದ್ರೆ ಕೆಲಸ ಇಲ್ಲ ಅಂತ. ನಾನು ಬಂದು 5 ನಿಮಿಷ ಕುತ್ಕೊಳ್ಳೋಕ್ಕೂ ಬಿಡ್ತಾರ. ಮುದ್ದೆ ಮಾಡಿಕೊಡು ಅಂತ ಟಾರ್ಚರ್ ಕೊಡ್ತಾಳೆ. ಯಾಕೆ ಬೇಕು ಈ ಜೀವನ? ಯಾಕೆ ಬೇಕು ಈ ಜೀವನ? ಇನ್ನೇನು ಮುದ್ದೆ ಒಂದು ಮಾಡ್ಬಿಡು. ಅನ್ನ ಸಾಂಬಾರು ಎಲ್ಲ ಅನ್ನ ಅದನ್ನೇ ಬಿಸಿ ಮಾಡ್ಬಿಡು. ಫುಲ್ ಸುಸ್ತಾಗ್ಬಿಟ್ಟೈತೆ ನನಗೆ. ಬೆಳಗ್ಗೆಯಿಂದ AC ಇದ್ದಿದ್ದು, ಆ ಲೈಟ್ಸ್ ಕಂಟಿನ್ಯೂಸ್ ಆಗಿ ಕಣ್ಣು ಹೊಡಿತಾನೆ ಇರುತ್ತಲ್ಲ, ತಲೆನೋ ಬಂದುಬಿಡುತ್ತೆ. ಆ ಎಲ್ಲೋ ಲೈಟು ಎಸ್ಪೆಷಲಿ ಈ ಥರ ನಮ್ಮ ಥರ ಟ್ಯೂಬ್ ಲೈಟ್ ಅಲ್ಲ, ತುಂಬ ಸ್ಟ್ರಾಂಗ್ ಲೈಟ್ ಇರುತ್ತೆ. ಅದಕ್ಕೊಂದು ಕಲರ್ ಪೇಪರ್ ಕೂಡ ಹಾಕಿರ್ತಾರೆ, ಟ್ರಾನ್ಸ್ಪರೆಂಟ್ ಪೇಪರು. ಸೊ ನಂಗೆ ಕಣ್ಣು ಒಂಥರ ಕುಗ್ತಾ ಇದೆ ಆ್ಯಂಡ್ ತಲೆನೂ ನೋವ್ತಾ ಇದೆ. ಊಟ ಮಾಡ್ಬಿಟ್ಟು ಮನ್ಕೊಳ್ಳೋದಷ್ಟೇ. ಆ್ಯಂಡ್ ಐ ವಾಸ್ ಲುಕಿಂಗ್ ಸೋ ಪ್ರಿಟಿ ಇಂತ. ಪಾಪ ಅವಳು ಬಂದ್ಬಿಟ್ಟು ನಮ್ಮ ಮನೇಲಿ ಪಾತ್ರೆ ಬೆಳಗ್ತಾವಳು. ನಾನು ಬಂದು ನೋಡ್ತಿದ್ದೀನಿ. ನಾನು ಮೆಟ್ರೋ ಸ್ಟೇಷನಲ್ಲಿ ಇಳಿದಾಗ ಫೋನ್ ಮಾಡಿದೆ, ಚಂದು ಬಂದಿದ್ದೀವಿ ಅಂತ. ಸರಿ ಒಳಗಡೆ ಇದ್ವಿ, ಮಮ್ಮಿ ಆಸ್ಪತ್ರೆಗೆ ಹೋಗೋದು, ನಾನು ಬರ್ತೀನಿ 5 ನಿಮಿಷ ಅಂತಂದರೆ, ನಾನು ಬರೋ ಅಷ್ಟರಲ್ಲಿ ಅವಳೇ ಟೀಗಿಟ್ಟು ಪಾತ್ರೆ ತೊಳಿತಾ ಇದ್ಲು. ನಾನು ಬಂದ್ಬಿಟ್ಟು ಅಕ್ಕ ದಯವಿಟ್ಟು ಬಾಕ ಅಂತ ಅಂದೆ. ಅವಳೇ ಟೀ ಮಾಡಿಕೊಟ್ಲು ನಮಗೆಲ್ಲರಿಗೂ. ಟೀ ಕುಡಿದ್ಬಿಟ್ಟು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಅದಾದಮೇಲೆ ಅವಳು ಹೋಗಿ ಅಡುಗೆ ಎಲ್ಲ ಮಾಡಬೇಕು ಅಂತ ಹೊರಟ್ಲು. ಕಳಿಸ್ಬಿಟ್ಟು ಹಿಂಗೆ ಕೂತ್ಕೊಂಡೆ. ದೆನ್ ಐ ರಿಮೆಂಬರ್ಡ್ ದಟ್ ಓ ಮೈ ಗಾಡ್, ನಾನು ವ್ಲಾಗೇ ಮಾಡಿಲ್ಲ ಅಂತ. ಯಾಕೆ ನನ್ನ ಬ್ರೈನ್ ಈಸ್ ನಾಟ್ ಬ್ರೈನಿಂಗ್ ಎನಿಮೋರ್. ಇವಾಗ ಹೋಗಿ ನಾನು ಊಟ ಮಾಡಿಬಿಟ್ಟು ಐ ಲೈನ್ ದಿಸ್ ವ್ಲಾಗ್ ಹಿಯರ್. ಇನ್ನೇನಿದೆ, ಬೆಂಡೆಕಾಯಿ ಸಾರು ನೆನ್ನೆನೇ ಮಾಡಿದೆ. ಆಮೇಲೆ ಲಾಜಿಕ್ ಏನು ಕಮ್ಮಿ ಇಲ್ಲ. ನೀನು ಹೇಳೋದನ್ನ ಕರೆಕ್ಟಾಗಿ ಹೇಳು. ಸ್ನಾನ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಅನ್ನೋದೆಲ್ಲ ಊಟ ಮಾಡಿಬಿಟ್ಟು ಸ್ನಾನ ಮಾಡ್ತೀನಿ. ಇವಾಗ ಹೋಗಿ ನಾನು ಮುದ್ದೆ ಮಾಡಿಕೊಟ್ಬಿಟ್ಟು ಮಮ್ಮಿಗೆ ನಾನು ತಿಂದ್ಬಿಟ್ಟು ದಬಾಕೋತೀನಿ. ಬಿಕಾಸ್ ಐ ಆಮ್ ವೆರಿ ಟಯರ್ಡ್, ರಿಯಲಿ ಟಯರ್ಡ್. ಆ್ಯಂಡ್ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆನ್ನೆನೇ ನಾನು ಬೆಂಡೆಕಾಯಿ ಸಾರು ಮಾಡಿಬಿಟ್ಟಿದ್ದೆ. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಅಲ್ಲಿ ತನಕ ನೋಡೋದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಇನ್ನೂ ಎಷ್ಟು ದಿನ ಹೋಗಬೇಕು? ಇನ್ನು ನಾಳೆ ನಾಡಿದ್ದು ಅನ್ಕೋತೀನಿ. ನಾಳೆ ಓದೋಕ್ಕೆ ಕೇಳಬೇಕು. ಡಾಕ್ಟ್ರ್ ನಾನು ಕೇಳಿದಾಗ ನಾಳೆ ಲಾಸ್ಟ್ ಡೇ ಅಂದರು. ನಾಳೆ ಬೆಳಗ್ಗೆ ಹೋದರೆ ಸಾಕು ಅಂದರು. ನೀನು ನೋಡಿದ್ರೆ ತಿರ್ಗಾ ಸಂಡೇನೂ ಹೋಗಬೇಕು ಅಂತ ಇದೆಯಾ? ಅದೇ ಇದನ್ನು 3 ದಿನ ತಾನೇ ಹೇಳಿದ್ದು. 4 ಶಾರ್ಟ್ಸು. 4 ಶಾರ್ಟ್ಸಲ್ಲ. ನಾವು ನಿನ್ನೆ ಸಾಯಂಕಾಲ ಒಂದು, ಇವತ್ತು ಬೆಳಗ್ಗೆ ಸಾಯಂಕಾಲ, ನಾಳೆ ಬೆಳಗ್ಗೆ ಲಾಸ್ಟು. ನಾಳೆ ಬೆಳಗ್ಗೆ ಹೋಗ್ಬೇಕಲ್ಲ. ನಾಳೆ ಬೆಳಗ್ಗೆ ಹೋಗಿ ಬಂದಮೇಲೆ ಇರೋದು ನಿನಗೆ. ಆಮೇಲೆ ಸುಸ್ತಾದರೆ ಆಸ್ಪತ್ರೆಗೆ ಹೋಗಿ ಹೇಳೋಕ್ಕಾಗಲ್ವಲ್ಲ. ನೆಬಿಲೈಸೇಷನ್ ಕೊಟ್ಟರೆ ಇವಾಗ್ಲೂ? ಬೆಳಗ್ಗೆನೇ ಕೊಟ್ಟರು, ಈಗಲೂ ಕೊಡಿಸ್ಕೊಂಡೆ. ಸ್ವಲ್ಪ ಕಫ ಇದ್ದರೆ ಕ್ಲಿಯರ್ ಆಗುತ್ತೆ. ಓಕೆ ಗೈಸ್, ಫೈನಲ್ ಬಾಯ್.